ಅರ್ಧ ಲೀಟ್ರ್ ಹಾಲು ಕೊಡಿ. ಯಾವುದು? ಗ್ರೀನ್ ಕಲರ್. ಅಲ್ಲೇ ಇತ್ತು. ಯಾವ ನಿಮಿಷದ್ದು ಬೋರ್ಬನ್ ಬಂದಿದ್ಯಾ? ಬೋರ್ಬನ್ ಇಲ್ಲಿ ಜೋಡಿಸಿದ್ರೆ ಇರ್ಬೇಕು ಅಷ್ಟೇ, ಇಲ್ಲಾಂದ್ರೆ ಕಾಲೇಜ್ ಬರಬೇಕು. ಅಣ್ಣ ಒಂದು ಬನ್ನು ಮತ್ತು ಒಂದು ರಸಕ್ಕೆ ತಗೊಂಡಿದ್ದೀನಿ. ಬನ್ನು ರಸಕು ಎಷ್ಟಾಯ್ತಣ್ಣ? 35, 20, 55 ಒಂದು ಹಾಲು. ಅದು ಗ್ರೀನು 26, 6 ರೂಪಾಯಿ ಚೇಂಜ್. 81. ಚಿಕನ್ ಎಲ್ಲ ಬಂದ್ರಿ? ಚಿಕನ್ ತಿಂದ್ರಿ? ಚಿಕನ್ ತಿಂದ್ರ? ನಂಗೆ ಎಲ್ಲಿ ಮತ್ತೆ ಏನ್ ಮಾತಾಡ್ತಾರೆ. ನಾನು ಸಿಟ್ಟು ಹೋಗ್ತಾ ಇದ್ದೀನಿ. ಅವನೇ ಒಟ್ಟಿ ಅವನು ನಾನು ಮನೆಗೆ ರಾಗಿ ಸಿಟ್ಟು ಖಾಲಿ ಆಗ್ಬಿಟ್ಟು ಅನ್ನ ಎಷ್ಟು ಊಟ ಮಾಡಿದ್ರು ಅಂದ್ರೆ ಬೆಳಗ್ಗೆ ಟೈಮು ಜೊತೆ ಅನ್ನ ಏನಾದ್ರು ಮಾಡ್ಕೋಬಹುದು. ನೈಟ್ ಮುದ್ದೆನೇ ಅಲ್ಲಮ್ಮ ಬಟ್ಟೆ ಇಟ್ಕೊಂಡಿದ್ಯಾ? ಬಟ್ಟೆ ಪಾಪಕ್ಕ ನಿಮ್ ಬಟ್ಟೆ ಇಟ್ಕೊಂಡಿರೋದು ಚಿನ್ನಮ್ಮ ನಂಗೆ ತಾವು ನಂಗೆ ಮಾತಾಡ್ಸ್ಬೇಡ ಹೋಗಿ. ನಂಗೆ ಮಾತಾಡ್ಸ್ಬೇಡ. ಮಾಮ ಆಯ್ತಾ? 10 ಗಂಟೆ 10:15. ಅದು ಅಡ್ಗೆ ಅಂಗಡಿ ತಗೋತಾಗಿದೆ 10:15. ನಾನೇನಕ್ಕೆ ಬರ್ಲಿ? ನೀವು ಜೊತೆಗೆ ಹೋಗು. ನಾನು ಬಾ ಅಂದ್ರೆ ನಾನು ಬರ್ತೀನಿ ಅಷ್ಟೇ. ನೋಡ 10 ಗಂಟೆ 10:15 ಆಗಿಲ್ಲ. ಇದು ಅಂಗಡಿ ಕೇಳ್ದ ನಿನ್ ನಂಬರ್ ಕೊಡಪ್ಪಿ. ನನಗೆ ನಿನ್ ನಂಬರ್ ನನ್ನ ಹತ್ರ ಐತೆ. ನಿನ್ ಬಟ್ವಾಡಿಗೆ ಹೋದ ಫೋನ್ ಮಾಡ. ನಾನು ಜ್ಞಾಪಿಸ್ತೀನಿ ನಿನ್ಗೆ. ನಂಬರ್ ಐತೆ. ನಿಮ್ಮ ಮಾಮನ ನಂಬರ್ ಇದ್ರೆ ಫೋನ್ ಮಾಡೇನ ಐತ ನಂಬರು ಈಸ್ಕೊಳದಲ್ವಾ? ನಿಮ್ಮ ಮಾಮನ ನಂಬರು. ಹಾ ಅಲ್ಲ ನೀನ್ ಹೋದಾಗ ಇಸ್ಕೊಂಬರಲ್ವಾ? ಅಪ್ಪ ಏನೋ ಒಂದ್ ಮಾಡೋದು ಒಂಚೂರು ಅಂಗಡಿ ಸೇಲ್ ಮಾಡಿಸ್ಕೊಟ್ರಪ್ಪ.
ಜಾಸ್ತಿ ದಿನ ಆಗೋಯ್ತಲ್ಲ. ಅರ್ಜೆಂಟ್ ಇತ್ತಲ್ಲ, ಟೈಮ್ ಆಗ್ಬಿಟ್ಟಿತ್ತಲ್ಲ, ಮಾಡಕ್ ಲೇಟ್ ಆಗ್ಬಿಟ್ಟು ಅರ್ಜೆಂಟಿಗೆ ಹೋಗಿ ಅರ್ಜೆಂಟಿಗೆ ಬಂದೆ. ನಾನು ಅನ್ನ ಚಿಕ್ಕಿದ್ದೀನಿ, ಸಾರು ಬಿಸಿ ಇಟ್ಟಿದ್ದೀನಿ, ಅನ್ನ ಮಾಡ್ತಾ ಇದ್ದೀನಿ. ತಿಂಡಿ ಏನು ಮಾಡಬೇಕು. ಯಾರೆಲ್ಲ ನನ್ನ ವಿಡಿಯೋ ನೋಡ್ತೀರಾ ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಳೊಬ್ರು ಹೊಸೊಬ್ರು ಯಾರೆಲ್ಲ ನೋಡ್ತೀರಾ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ವಿಡಿಯೋ. ಸುಮ್ಮನೆ ನೋಡಿ ಸುಮ್ಮನೆ ಆಗಬೇಡ್ರಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮಗ ಕೆಲ್ಸಕ್ಕೆ ಹೋಗ್ತಾನೆ ಹೊತ್ತು ಅನ್ನ ಸಾಂಬಾರಿಗೆ ಅನ್ನ ಮಾಡ್ತಾ ಇದ್ದೆ. ತಿಂಡಿ ಮಾಡೋಕ್ಕೆ ತರಕಾರಿ ಏನೂ ಇರಲಿಲ್ಲ ನೋಡಿ. ಹಸಿಟ್ಟು ರಾತ್ರಿ ಹಾಕಿಸ್ಕೊಂಡು ಬಂದಿದ್ದೆ, ತಣ್ಣಗಿತ್ತು. ಹಸಿಟ್ಟು ತಂದ್ಬಿಟ್ಟು ಸ್ವಲ್ಪ ಆರಿಡಬೇಕು. ಆರಿಟ್ರೆ ಬಿಸಿ ಎಲ್ಲ ಕಮ್ಮಿ ಆಗ್ತೈತೆ. ಅವಾಗ ಜಳ್ಳೆ ತಿರುಗುರು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇದು ಬಂಡೆ ಮೇಲೆ ಇದು ಮಿಷಿನಲ್ಲಿ ಹೊಡ್ಸಿರೋ ರಾಗಿ ಹಸಿಟ್ಟು ಮುದ್ದೆ ಚೆನ್ನಾಗಾಗ್ತೈತಿ. ಅನ್ನೇ ಬೇಯ್ತೈತೆ ನೋಡ್ಬಾರ್ದು ಇಲ್ಲೊಂಚೂರು. ನಂದು ಫೇಸ್ಬುಕ್ ಪಾಸ್ವರ್ಡ್ ಚೇಂಜ್ ಮಾಡ್ಬೇಕು. ನಾನು ಇನ್ನೊಂದೊಂದು ಐಡಿ ಬೇರೆ ಥರ ಐತಿ. ನಾನೇನೋ ಕಷ್ಟ ಹುಡುಗ ನನ್ನ ಅಕೌಂಟ್ ಎತ್ಕೊಂಡು ಆಡೋದು ಚೇಂಜ್ ಮಾಡೋದು. ನಂಗೆ ಅದು ಪಾಸ್ವರ್ಡ್ ಏನು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾಕೋ ಒಂದೊಂದ್ಸತಿ ಒಂದೊಂದು ಥರ ಕೇಳ್ತಾರೆ. ಕರೆಕ್ಟಾಗಿ ಕಲ್ತ್ಕೊಂಡು ಪಾಸ್ವರ್ಡ್ ತಿಳ್ಕೊಂಡು ಆಯ್ತು. ಹಾಕೋನೆ ಒಂದು ನಾನು ನೋಡೋಣ. ನೀವು ಮಳೆಕಾಲ ನೋಡೋಣ ಮತ್ತೆ ಬಂದ ಹಿಂಗೆ ಇರ್ಬೇಕು. ಎಲ್ಲಿ ಯಾವ ಪ್ಲ್ಯಾನ್ ಮಾಡ್ತಾರೆ ಗೊತ್ತಿಲ್ಲ ಅಲ್ವಾ. 12 ವರ್ಷ ಪ್ಲ್ಯಾನ್ ಮಾಡ್ತಾರೆ. ಹೌದಾ? ಏನ್ ಮಾತಾಡೋಣ? ದೋಡೋಣ ಏನ್ ಮಾಡ್ತಾಳಪ್ಪ ಅಮ್ಮ? ಎಣ್ಣೆ ಯಾರಿಕ್ಕಿ ತಲೆಗೆ? ಓ ಮೈಯಲ್ಲಿ ಎಣ್ಣೆ ಮಾಡ್ದೇನ ನೀನು? ಎಣ್ಣೆ ಮಾಡ್ದ ಬಟ್ಟೆಗೆಲ್ಲ ನನಗೆ ಎಣ್ಣೆ ಮಾಡ್ದ? ತಿನ್ನಕ್ಕೆ ಎಲ್ಲಿ? ತಿನ್ನಕ್ ಬೇಡ?
ಮತ್ತೆ ಓಡಾಡ್ತಿದೀಯಾ? ಬಾ. ಬೇಡ ತಿನ್ನಕ್ ನಿನ್ಗೆ ಬಾಯ್. ಅಲ್ಲ ಆಯ್ ಮಾಡು ಹಾಯ್ ಆಯ್ ಮಾಡ್ತಾವನಿ. ಚಡ್ಡಿ ಇಕ್ಕಿಲ್ಲ, ಚಡ್ಡಿ ಕಮೋದು, ಚಡ್ಡಿ ಕಮೋದು. ತಿನ್ನಕ್ ಕೊಡ್ತೀನಿ ಬಾಯಿಲಿ ಅಂದೆ, ತಿನ್ನಕ ಕೊಟ್ಟಿಲ್ವಲ್ಲ, ಬರೀ ಮುದ್ದಾಡ್ತಾಳಲ್ಲ ಅಂತ ಮುನ್ಸ್ಕೊಂತಾವ ನಾವು. ತಿನ್ನಕ್ ಕೊಟ್ಟರೆ ಇವಾಗ ತಿನ್ಕೊಂಡು ಹೋಗ್ತಾವ. ಬೇರೆ ಹುಡುಗ ದೊಡ್ಡಮ್ಮನ ಮಾಡಿಟ್ಟಿಲ್ಲ, ಅವ್ನು ಬೀಳೋದು ಬಾಡಿಗೆ ಮೇಲೆ. ಚಿಪ್ಸ್ಗೆ ಏನು ಹಾಕ್ತೀನಿ, ఎవరైనా ಹಾಕ್ತೀನಿ. ಪೂರ್ತಿ ತಗೋಣ. ಏನು 20 ರೂಪಾಯಿ ಕೊಟ್ಟಿರೋದು? 20 ರೂಪಾಯಿ ಕೊಟ್ಟಿರೋದು ಪೂರ್ತಿ, ಅದು ಪೂರ್ತಿ ತರಬೇಡ. ಎರಡೇ ತರೋದು, ಇನ್ನೇನು ಕೊಡ್ಲಿ? ಈಗ ಬಟ್ಟೆ ಮಡ್ಚಿಟ್ಬೇಕು, ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲಪ್ಪ. ನೆಲ ಒರೆಸೋದು ಯಾವಾಗ, ಬಟ್ಟೆ ಒಗೆಯೋದು ಯಾವಾಗ? ಧೂಳಂತೂ ತುಂಬಿರ್ತೈತೆ ಮನೇಲಿ. ಎಷ್ಟು ಕ್ಲೀನ್ ಮಾಡಿದ್ರು ಮಾಡಿದ್ರು ಅಯ್ಯಪ್ಪ. ನೆನ್ನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೆನ್ನೆ ಭಾನುವಾರ ಅಂದ್ಬಿಟ್ಟು 1 ನಿಮಿಷ ಕೂತಿಲ್ಲ, ಎಲ್ಲ ಕ್ಲೀನ್ ಮಾಡಿದ್ದೀನಿ. ಆದ್ರೆ ಇವತ್ತು ಮಾಡೋದು, ಇವತ್ತು ಅಷ್ಟೇ ಧೂಳೈತೆ. ಅಂದ್ರೆ ನೀಟಾಗಿ ಕಸ ಹೊಡೆದ್ಬಿಟ್ಟು ನೆಲ ಒರೆಸ್ಬಿಟ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತ ನಮ್ಮ ಮನೆ. ಕಸ ಗುಡ್ಸೋದು, ನೆಲ ಒರೆಸೋದು, ಪಾತ್ರೆ ತೊಳೆಯೋದು ಎಲ್ಲ ಒಂದು ಕೆಲಸನೇ ಅಲ್ವಾ ಮನೇಲಿ. ಎಲ್ಲ ಮಾಡಿದ್ರೇನೆ ಮನೆ ಅನ್ಸ್ಕೊಳ್ಳೋದು. ನೀಟಾಗಿರೋದು, ಮನೇನೂ ನೀಟಾಗಿರ್ಬೇಕು, ನಾವು ನೀಟಾಗಿರ್ಬೇಕು. ಅದು ಬಾಡಿಗೆ ಮನೆ ಆಗಿರಲಿ, ಸ್ವಂತ ಮನೆ ಆಗಿರಲಿ, ಒಂದು ಮರ್ದಳೆ ಇರಲಿ, ನಾವಿರೋ ಜಾಗನ ನೀಟಾಗಿ ಮಾಡ್ಕೋಬೇಕು. ಅವಲ್ಲೇ ಮನೆ ಲಕ್ಷಣ ಕಾಣಿಸೋದು, ನೋಡೋರ್ಗು ಒಂಥರ ಲಕ್ಷಣ ಎಷ್ಟು ಚೆನ್ನಾಗಿರ್ತದೆ. ಕೂತ್ಕೊಂಡ್ರೆ ಎದ್ದು ಹೋಗ್ಬಾರ್ದು, ಮನ್ಸು ಬರಬಾರ್ದು. ಒಬ್ಬೊಬ್ರು ಮನೆಯಲ್ಲಿ ಕೂತ್ಕೊಂಡ್ರೆ ಎದ್ದು ಬರೋಕ್ಕೆ ಮನ್ಸು ಬರೋಲ್ಲ, ಅಷ್ಟು ನೀಟಾಗಿ ಇಟ್ಕೊಂಡಿರ್ತಾರೆ ಮನೆಗಳು. ಅಂದರೆ ನಮ್ಮ ಮನೇಲಿ ಚಿಕ್ಕ ಮಕ್ಳು ಯಾರು ಇಲ್ವಲ್ಲ, ಎಲ್ಲ ಕ್ಲೀನ್ ಮಾಡೋಷ್ಟೊತ್ತಿ ನಮ್ಗೆ ಇವತ್ತು ಎಲ್ಲ ಇಲ್ಲೇ ಇರಲಿ.
ಹೋಗಿ ಇಷ್ಟು ಐಟಮ್ ತಂದಿದ್ದೀನಿ. ಇಷ್ಟಕ್ಕೆ ಇದೆಲ್ಲ ಜೋಡಿಸ್ಕೋಬೇಕು. ಇವಾಗ ಜೋಡಿಸ್ಕೊಂಡು ಎಲ್ಲ ಎತ್ತಿಡಬೇಕು. ಇವತ್ತು ನಾನು ಬೆಳಗಿಂದ ಏನೇನು ಮಾಡಿದ್ದೀನಿ ಅದೆಲ್ಲ ಹುಡುಕ್ಬೇಕು. ಇವಾಗ ಅದೆಲ್ಲ ಇವತ್ತಿಂದೊಂದು ದಿನಚರಿ ಇಷ್ಟೇ. 1 kg ಬೆಲ್ಲ ತಂದಿದ್ದೀನಿ. ದ್ರಾಕ್ಷಿ ಗೋಡಂಬಿ ತಂದೆ. ಒಂದು ಇಡ್ಲಿ ರವೆ, ಆಮೇಲೆ ಅರ್ಧ kg ಅವರೆಬೇಳೆ, ಚಕ್ಕೆ ಲವಂಗ 50 ಗ್ರಾಮು, 50 ಗ್ರಾಮು ಸಾಸಿವೆ ಕಟ್ಟಬೇಕು, 1/4 kg ಹೆಸರುಬೇಳೆ, 50 ಗ್ರಾಮು ಗಸಗಸೆ, ಆಮೇಲೆ ಒಂದು 5 ಪಾತ್ರೆ ತೊಳೆಯೋ ಸೋಪು, 1 kg ಟೀ ಪುಡಿ, 1 kg ಧನಿಯಾ ತಂದೆ, 1 kg ಧನಿಯಾ, ಆಮೇಲೆ 1 kg ಧನಿಯಾ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಅಂಗಡಿಯವರು ನಮಗೆ ಪರಿಚಯ, ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕೊಟ್ಟವ್ರು. ಈರುಳ್ಳಿ ಬೆಳ್ಳುಳ್ಳಿ ಜಾಸ್ತಿನೇ ಆಗೈತೆ ಅಣ್ಣ. ಸೇಬಣ್ಣು ಮತ್ತು ದಾಳಿಂಬೆ 2 ಸೇರಿಸಿ 1 kg ತಂದಿದ್ದೀನಿ. ಜಾಸ್ತಿ ದಿನ ಆಗಿತ್ತು ನನಗೂ ತಂದು. ಇದು ಮೂಸಂಬಿ ಅಲ್ವಾ, ಮೂಸಂಬಿ ಅಲ್ಲ, ಇದು 100 ರೂಪಾಯಿಗೆ 2 kg ಅಂದರು, ಅದಕ್ಕೆ 2 kg ತಗೊಂಡು. ಇದು 20 ರೂಪಾಯಿ. ಇದೇನು ಗೊತ್ತಾ, ಮರ್ಸೇಬು 20 ರೂಪಾಯಿ. ಇದು ಇಲ್ಲೇ ಯಾರೋ ಗೆಣಸ್ನವ್ರು ಬಂದಿದ್ರು, ಇದು 60 ರೂಪಾಯಿ kg, 30 ರೂಪಾಯಿ ಅಂದರು. ನಾನು 60 ರೂಪಾಯಿ ಕೊಟ್ಟು 2 kg ತಂದಿದ್ದೀನಿ. 2 kg ಐತಿದ್ದು. ಇಲ್ಲಿ ತಗೊಂಡ್ರದು. ಇದನ್ನು ಮಂಡಿಪೇಟೆಗೆ ಹೋಗಿ ಬಟ್ಟೆ ಮಡ್ಚಿಕ್ಬೇಕು, ಬಟ್ಟೆ ಒಗ್ದಾಕ್ಬೇಕು. ಇವತ್ತು ನಾನು ಅನ್ನನೇ ಮಾಡಿದ್ದೀನಿ. ಒಂದು ವಿಷಯ ಗೊತ್ತಾ, ನಮ್ಮಮ್ಮ ನಾವು ಹುಡುಗ ಮಕ್ಕಳಲ್ಲಿ ರಾಗಿ ಮುದ್ದೆ ಮಿಕ್ಕಿದ್ರೆ ಹಸಿಟ್ಟಿನ ಮಡಕೆ ಒಳಗೆ ಹಾಕ್ಬಿಡೋದು. ಹಸಿಟ್ಟಿನ ಮಡಕೆ ಒಳಗೆ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ತಂಗಳು ಮುದ್ದೆನ ಮುದ್ದೆಗೆ ಹಾಕಿ ಮುದ್ದೆ ಮಾಡೋದು. ಎಷ್ಟು ಚೆನ್ನಾಗಿರೋದು. ಹಂಗೂ ಆಗಲಿಲ್ಲ ಅಂದರೆ ಅದಕ್ಕೆ ಮೆಣಸಿನ್ಕಾಯಿ, ಉಪ್ಪು, ಜೀರಿಗೆ ಎಲ್ಲ ಹಾಕ್ಬಿಟ್ಟು ಮಿದ್ಬಿಡೋದು. ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಉಪ್ಪು ಅಷ್ಟೇ, ಇನ್ನೇನು ಒಂದು ಸ್ವಲ್ಪ ಜೀರಿಗೆ ಹಾಕ್ಬಿಟ್ಟು ಮಿದ್ಬಿಡೋದು. ಎಷ್ಟು ಚೆನ್ನಾಗಿರೋದು ಅದು ಮುದ್ದೆ ತಿನ್ನೋಕ್ಕೆ. ಇವಾಗ ಯಾರೂ ತಿನ್ನಲ್ಲ ತಂಗಳು ಮುದ್ದೆಗಳು. ಆ ಮುದ್ದೆ ಹಾಕ್ಬಿಟ್ಟು ಹಸಿಟ್ಟಿನ ಮಡಕೆ ಒಳಗೆ ಹಾಕ್ಬಿಟ್ಟು ಇಟ್ಟಿರೋದು, ಬೆಳಗ್ಗೆ ಎದ್ದು ಅದನ್ನು ಮುದ್ದೆಗೆ ಹಾಕ್ಬಿಟ್ಟು ಮುದ್ದೆ ಮಾಡಿದ್ರೆ ಮುದ್ದೆ ಚೆನ್ನಾಗಿರೋದು. ನಾವು ತಿಂದಿದ್ದು ನೆಂಚಕ್ಕೇನೂ ಇರಲಿಲ್ಲ, ಅದಕ್ಕೆ ಸೌತೆಕಾಯಿ ಕಟ್ ಮಾಡ್ಕೊಂಬಂದಿದ್ದೀನಿ. ಸೈಡ್ಗೆ ನೀರು ಕೊಡಪ್ಪಿ. ಬಸ್ಸಾರು ಬಿಸಿ ತಿನ್ನೋದಕ್ಕಿಂತ ತಂಗುಳದ್ದು ಚೆನ್ನಾಗಿರುತ್ತೆ. ತಂಗುಳು ಬಸ್ಸಾರು ರುಚಿ ಇರುತ್ತೆ. ನನಗಿಷ್ಟ ಬಸ್ಸಾರು. ನಾನು ಜಾಸ್ತಿ ಇಷ್ಟಪಡೋದು ಬಸ್ಸಾರನ್ನೇ. ಸೊಪ್ಪು ಸಾರುಗಳು, ಕಾಳಿನ ಬಸ್ಸಾರು ಇಷ್ಟಪಡ್ತೀನಿ. ಎಲ್ಲ ಸಾರು ಇಷ್ಟಪಡ್ತೀನಿ. ಹುಳಿ ಸಾರು ಅಂದ್ಬಿಟ್ಟು ಜಾಸ್ತಿ ಹುಳಿ ಸಾರು ಇಷ್ಟಪಡೋಲ್ಲ. ಆದರೆ ಬಸ್ಸಾರು ಎಲ್ಲದಕ್ಕಿಂತ ಹೆಚ್ಚಾಗಿ ಬಸ್ಸಾರು ಅಂದರೆ ಸಖತ್ ಇಷ್ಟ. ನಮ್ಮ ಮನೇಲಿ ನಾವು ಜಾಸ್ತಿ ಮಾಡ್ತಾಯಿದ್ದಿದ್ದು ಬರೀ ಬಸ್ಸಾರು, ಮಸೊಪ್ಪು, ಎಣ್ಣೆ ಸೊಪ್ಪು ಬಂದುಬಿಟ್ರೆ ಹೊಲದಲ್ಲಿ ಮಳೆಗಾಲದಾಗೆ ಬರೀ ಬಸ್ಸಾರು ಮಚ್ಚಪ್ಪು ನಮ್ಮಮ್ಮ.
ತರಕಾರಿ ಸಾರು ಮಾಡಿದ್ರೆ ಊಟ ಮಾಡ್ತಿರ್ಲಿಲ್ಲ ಯಾರೋ ನಮ್ಮ ಮನೇಲಿ ಜಾಸ್ತಿ, ನಮ್ಮ ಅಣ್ಣ ನಮ್ಮ ಅಪ್ಪ ಯಾರು. ಅದಕ್ಕೆ ಬಸ್ಸಾರೇ ಮಾಡೋದು ಜಾಸ್ತಿ. ಅದೇ ರೂಢಿ ಬಿದ್ದುಬಿಟ್ಟೈತೆ ನಮಗೆ. ಅದಕ್ಕೆ ನಾವು ಬಸ್ಸಾರೇ ಜಾಸ್ತಿ ಇಷ್ಟಪಡ್ತೀನಿ. ಯಾವುದೇ ಸಾರು ರುಚಿ ಬಿಸಿ ಇದ್ದಾಗ ಟೇಸ್ಟ್ ಸಿಗೋಲ್ಲ, ತಂಗ್ಳು ಸಾರು ಇದ್ದಾಗಲೇ ಟೇಸ್ಟ್ ಬರೋದು. ನಾನು ಊಟ ಮಾಡಿ ಬಟ್ಟೆ ಎಲ್ಲ ಮಡ್ಸಿಕ್ಕಿ ಬಟ್ಟೆ ಒಗಿಬೇಕು. ಬಟ್ಟೆ ಒಗೆದ್ರೆ ಸಂಜೆವರೆಗೂ ಏನೇನು ಕೆಲಸ ಆಗುತ್ತೋ ಎಲ್ಲ ವಿಡಿಯೋ ಮಾಡಾಕ್ತೀನಿ ಇವತ್ತು. ಯಾರ್ಯಾರಿಗೆಲ್ಲ ಬಸ್ಸಾರು ಇಷ್ಟ ಕಮೆಂಟ್ ಮಾಡಿ ಕನ್ನಡದಾಗ. ನನ್ನ ವಿಡಿಯೋ ಯಾರ್ಯಾರು ನೋಡ್ತೀರಾ, ಹೊಸಬ್ರು ಹಳಬ್ರು ಯಾರೇ ಇರಲಿ, ಎಲ್ಲರೂ ಕನ್ನಡದಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ.